ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ರಾಕ್ಷಸಿ ಕೃತ್ಯ ಖಂಡಿಸಿ ಹತ್ಯೆಗೆ ಒಳಗಾದ ಪ್ರವಾಸಿಗರ ಆತ್ಮಕ್ಕೆ ಶಾಂತಿಗಾಗಿ ಶ್ರದ್ಧಾಂಜಲಿ. ಭಾರತೀಯ 26 ಪ್ರವಾಸಿಗರ ಮೇಲೆ ಜಮ್ಮು ಕಾಶ್ಮೀರದ ಫಲಗಾಂದಲ್ಲಿ ಉಗ್ರರ ದಾಳಿ ಖಂಡಿಸಿ ಮತ್ತು ಹತ್ಯೆಗೆ ಈಡಾದ ಪ್ರವಾಸಿಗರ ಆತ್ಮಕ್ಕೆ ಶಾಂತಿಗಾಗಿ ಶ್ರದ್ಧಾಂಜಲಿಯನ್ನು ಹುಬ್ಬಳ್ಳಿ ಧಾರವಾಡ ಎಸ್ಎಸ್ಕೆ ಮಹಾಸಭಾ ವತಿಯಿಂದ ಸಂಜೆ 6 ಗಂಟೆಗೆ ಶ್ರೀ ಸಹಾರ್ಜುನ ವೃತ್ತ ಶ್ರೀ ತುಳಜಾ ಭವಾನಿ ದೇವಸ್ಥಾನ ದಾಜಿಬಾನ್ಪೇಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನೂರಾರು ಯುವಕರು ಕ್ಯಾಂಡಲ್ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಅಶೋಕ್ ಕಾಟವೆ, ಎಸ್ಎಸ್ಕೆ ಬ್ಯಾಂಕಿನ ಚೇರ್ಮನರಾದ ವಿಠಲ್ ಲದಾವಾ, ಮಾಜಿ ಹುಡಾ ಅಧ್ಯಕ್ಷರಾದ ನಾಗೇಶ್ ಕಲಬುರ್ಗಿ, ಯುವ ಮುಖಂಡರಾದ ಪ್ರಕಾಶ್ ಬೂರ್ಬುರೆ, ಚಿಂತನ ಮಂಥನ ಸಮಿತಿಯ ಹನುಮಂತ್ ಸಾ, ನಿರಂಜನ್ ಶೇಷ ಸಾಜಿತುರಿ, ಕಿಶೋರ್ ಜಿತುರಿ, ಆನಂದ್ ಬದ್ದಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಹುಬ್ಬಳ್ಳಿ ಎಸ್ಎಸ್ಕೆ ಸಮಾಜ್ ಮಹಾಸಭಾ ವತಿಯಿಂದ ಏನು ಮೊನ್ನೆ 22ನೇ ತಾರೀಕಿಗೆ ಜಮ್ಮು ಕಾಶ್ಮೀರ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಮ್ಮ ದೇಶದ ನಾಗರಿಕರು 26 ಜನರಿಗೆ ಗುಂಡೆಟ್ಟು ಹೊಡೆದಿರುವುದು ಈ ಒಂದು ಖಂಡಿಸಿ ನಮ್ಮ ಭಾರತ ದೇಶ ಏನು ಅವರು ಪ್ರಯಾಣ ಬೆಳೆಸಿದ್ರು 26 ಕುಟುಂಬಗಳು ಅವರ ಒಂದು ನಿಹತ್ತೆಯಿಂದ ಹೋಗಿದ್ರು. ಅವರ ಕೈಯಾಗೇನ ಬಂದೂಕಿಲ್ಲ, ಅವ್ರ ಕೈಯಾಗೇನ ಚುರಿ ಇಲ್ಲ, ಅವ್ರ ಕೈಯಾಗೇನ ತಲವಾರಿಲ್ಲ. ಒಂದು ಫ್ಯಾಮಿಲಿ ಅವರ ಪರಿವಾರ ಜೊತೆಗೆ ಒಂದು ಆ ಸಂದರ್ಭದಲ್ಲಿ ಇಂಥ ಹೇಡಿದ್ದ ಕೃತ್ಯ ಮಾಡಿದಂಥ ಪಾಕಿಸ್ತಾನ ಭಯೋತ್ಪಾದಕರು ಇವತ್ತು ನಮ್ಮ ದೇಶದ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ ಇವತ್ತು ದೇಶದ ನರೇಂದ್ರ ಮೋದಿಜಿಯವರು ಯಾವ ರೀತಿ ಅವ್ರಿಗೆ ಆಕ್ಷನ್ ನೀಡ್ತಾ ಇದ್ದಾರೆ, ಪ್ರತಿಕ್ರಿಯೆ ಆನ್ ದ ಸ್ಪಾಟ್ ಕೊಟ್ಟಿದ್ದಾರೆ. ये तो अभी ट्रेलर है, पिक्चर अभी बाकी है. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಂದಾಗಿ ಇವತ್ತು ಪಾಕ್ ದೇಶಕ್ಕೆ ತಕ್ಕ ಉತ್ತರ ಕೊಡುವಂತಹ ಸಂದರ್ಭ ಬಂದಿದೆ. ಕೆಲವಷ್ಟು ನಾಯಕರುಗಳು ಹೇಳ್ತಾರೆ ಅಂದ್ರೆ ನಾವು ಯುದ್ಧ ಬೇಡ, ಯಾಕಲ್ಲಿ ಈಗ ಆಗ್ಬಿಟ್ಟೈತಿ ಅಂತವ್ರು ಯಾಕೆ ನೀವು ಯುದ್ಧ ಮಾಡ್ತೀರ ಅಂತ ಹೇಳಿ ಈ ದೇಶದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂದ್ರೆ ನಾಚಿಕೆಡಿ ಸಂಗತಿ ಅಂತ ಹೇಳ್ಬೋದು. ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಏನು ಇವತ್ತು 140 ಕೋಟಿ 140 ಕೋಟಿ ಇವತ್ತು ಎಲ್ಲ ಭಾರತ ವರ್ಷ ಒಂದಾದ್ರೆ ಇದೊಂದು ಹೇಳಿಕೆ ನೀಡುವಂತಹ ಕೃತ್ಯ ಇವತ್ತು ನಾವು ನೋಡುವಂತ ಸಂದರ್ಭ ಬಂದಿದೆ. ಈ ಒಂದು ಸಿದ್ದರಾಮಯ್ಯ ಅವರಿಗೆ ಬರೀ ಅವರ ವೋಟ್ ಬ್ಯಾಂಕಿಗೆ ಅವ್ರಿಗೆ ಇರುವಂತಹ ಪ್ರೀತಿಗೆ ಮಾತ್ರ ಅವರು ಪಾತ್ರರಾಗಿದ್ದಾರೆ. ಇವತ್ತು ಒಂದೇ ಸಲ ನಮ್ಮ ಕಡೆ ಅಟ್ಯಾಕ್ ಆಗಿಲ್ಲ, ಸಾಕಷ್ಟು ಸಲ ಅಟ್ಯಾಕ್ ಆಗಿದೆ ಭಾರತದಲ್ಲಿ. ಯಾಕೆ ಹಿಂದೆ ಇಂದಿರಾ ಗಾಂಧಿ ಅವರ ಒಂದು ಹತ್ಯೆ ಆದಾಗ ಇವ್ರದೇ ಸರ್ಕಾರ ಇತ್ತು. ಅವಾಗ ಈ ಒಂದು ರಾಜಕಾರಣಿ ಬಿಟ್ಟು ಇಲ್ಲಿ ಇದ್ದಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನಂತಾರೆ, ಸೆಕ್ಯೂರಿಟಿ ವೈಫಲ್ಯ ಆಗೈತೆ ಅಂತ ಹೇಳ್ತಾರೆ. ಆದ್ರೆ ಹಿಂದೆ ರಾಜೀವ್ ಗಾಂಧಿ ಅವ್ರಿಗೂ ಹೊಡೆದ್ರಲ್ಲ, ಅವಾಗೆಲ್ಲ ಹೋಗಿತ್ತು ಸೆಕ್ಯೂರಿಟಿ. ಹಿಂದಕ್ಕೆ ಇಂದಿರಾ ಗಾಂಧಿ ಅವರು ಹೊಡೆದ್ರಲ್ಲ, ಅವಾಗೆಲ್ಲ ಹೋಯ್ತು ಸೆಕ್ಯೂರಿಟಿ. ಇವತ್ತು ರಾಜಕೀಯ ಮಾಡಿದ್ ಬಿಟ್ಟು ದೇಶ ಒಂದಾಗ್ಲಿ ಅಂತ ಹೇಳಿ ನಾವು ಎಲ್ಲರೂ ಕೂಡಿ ದೇಶಭಕ್ತರಿಂದ ನಾವು ಮಾಡಿದ್ರೆ ಇವತ್ತು ಅವ್ರದೇ ಆದಂತ ಒಂದು ರಾಜಕಾರಣ ಮಾಡಿ ಒಂದು ಮಗರಮಚ್ಚ ಹಸು ಮಾಡ್ಕೊಂತ ಹೊಂಟಿದ್ದಾರೆ. ಇವತ್ತು ನೈತಿಕತೆ ಅವರು ಹೊತ್ತು ದೇಶ ಇವತ್ತು ನರೇಂದ್ರ ಮೋದಿ ಅವರು ಏನ್ ಕೆಲಸ ಮಾಡ್ತಾ ಇದ್ರ ಅದಕ್ಕೆ ಕೈ ಬಲಪಡಿಸ್ಬೇಕು ಅಂತ ಹೇಳಿ ನಾವು ಕೂಡ ಒಂದು ಎಸ್ಎಸ್ಕೆ ಸಮಾಜದ ಮಹಾಸಭಾ ವತಿಯಿಂದ ಅವ್ರಿಗೂ ಒತ್ತಾಯ ಮಾಡ್ತೀವಿ. ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ
ಈ ಭಾಗದ ನಾಯಕರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲ ತಮ್ಮ ಅನಿಸಿಕೆಗಳನ್ನು ಹೇಳಬೇಕು. ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗಳು ಯಾವ ರೀತಿ ಇರ್ಬೇಕು ನಾವು, ಯಾಕಂದ್ರೆ ಈಗ ಇವತ್ತು ನಾವು ಇದು ಮಾಡಲಿಲ್ಲ ಅಂದ್ರೆ ಮುಂದೆ ನಮ್ಮ ದೇಶದ ಗತಿ ಏನು ಅನ್ನೋದು ಬಹಳ ಚಿಂತೆಗಳಿದ್ದೀವಿ. ಅದಕ್ಕೆ ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ಈ ಒಂದು ಎಲ್ಲರ ಅಭಿಪ್ರಾಯಗಳ ತಿಳಿದ ನಂತರ ಇವತ್ತು ನಮ್ಮ ಭಾರತದ 26 ಜನರನ್ನ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಈ ತುಳಜಾಭವಾನಿ ದೇವಸ್ಥಾನ ಆವರಣದಲ್ಲಿರುವಂತ ಸಹಸ್ರಾರ ವೃತ್ತದಲ್ಲಿ ಎಲ್ಲಾ ಸಮಾಜದ ಬಾಂಧವರು ಅವರಿಗೆ ಶ್ರದ್ಧಾಂಜಲಿ ನೀಡಬೇಕು. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವರ ಕುಟುಂಬಕ್ಕೆ ಶಕ್ತಿ ನೀಡಲಿ ಅಂತ ಹೇಳಿ ಈ ಸಂದರ್ಭ ಹೇಳಿ, ಮೊನ್ನೆ ನಡೆದಂತಹ ಪಹಲ್ಗಾಮ್ನಲ್ಲಿ ಆತಂಕವಾದಿಗಳು 26 ಪ್ರವಾಸಿಗರ ಮೇಲೆ, ನೋಡ್ಲಿಕ್ಕೆ ಹೋದಂತ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ 26 ಜನ ತೀರ್ಕೊಂಡ್ರು. ಒಂದು 25ರಿಂದ 26 ಜನ ಹಾಸ್ಪಿಟಲ್ ಇದ್ದಾರೆ. ಈ ರೀತಿಯಾಗಿ ಅನ್ಯಾಯವಾಗಿ ನೋಡ್ಲಿಕ್ಕೆ ಹೋದಂತ ಜನರ ಮೇಲೆ ಈ ರೀತಿ ಹಲ್ಲೆ ಮಾಡಿದಂಥ ಪಾಕಿಸ್ತಾನ ಭಯೋತ್ಪಾದಕರಿಗೆ, ಆತಂಕವಾದಿಗಳಿಗೆ ಮೊಟ್ಟ ಮೊದಲು ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ಅವರು ಎಲ್ಲಿ ಬಂಕರ್ ಹೋಗ್ಲಿ, ಎಲ್ಲಿ ಬೇಕಲ್ಲಿ ಮುಚ್ಕೊಳ್ಳಿ, ಒಂದೊಂದಾಗಿ ಹುಡುಕಿ ಅವ್ರ ಮೇಲೆ ವಾರ್ ಮಾಡಿ ಅವರು ಖಲಾಸ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ದಿಟ್ಟವಾದಂತಹ ಉತ್ತರ ಅವ್ರಿಗೆ ಹೇಳ್ತಾರೆ. ಈಗಾಗಲೇ ಅಲ್ಲಿ ಹೋಗುತ್ತಿರುವಂತ ನದಿ ನೀರನ್ನು, ಸತ್ಲಜಾತು ಬೇರೆ ನದಿ ನೀರನ್ನು ಸಹಿತ ಸಿಂಧು ನದಿ ನೀರುಗಳನ್ನು ಯಾವ ಪಾಕಿಸ್ತಾನ್ಗೆ ಹೋಗ್ತಿತ್ತು ಆ ನೀರನ್ನು ಬಂದ್ ಮಾಡಲಾಗಿದೆ. ಬಾರ್ಡರ್ ನಲ್ಲಿ ಬರುವಂತ ಎಲ್ಲ ಗೇಟ್ಗಳನ್ನು ಸಹಿತ ಬಂದ್ ಮಾಡಲಾಗಿದೆ. ಇರುವಂತ ಈ ಭಾಗದಲ್ಲಿ ದೇಶದಲ್ಲಿರುವಂತ ಪಾಕಿಸ್ತಾನಿಗಳು ತೀರುವ ತಮ್ಮ ದೇಶಕ್ಕೆ ಹೋಗಬೇಕು ಅಂತೇಳಿ ಒಂದು ಆಜ್ಞೆ ಮಾಡಿದ್ದಾರೆ. ಈ ರೀತಿ ಕಠಿಣವಾದಂತ ಒಂದು ದೊಡ್ಡದಾದಂತಹ ಅವರ ಮೇಲೆ ಕ್ರಮ ತೆಗೆದುಕೊಂಡು ಅದಾರ ಅಂತೇಳಿ ನಮಗನಿಸ್ತದ. ಆದ್ದರಿಂದ ಆದಷ್ಟು ಬೇಗನೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की बोलो भारत माता की. ಇವತ್ತು SSK ಸಮಾಜ ವತಿಯಿಂದ, SSK ಸಮಾಜ ಮಹಾಸಭಾ ವತಿಯಿಂದ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಕಾರಣ ಏನಂದ್ರೆ, ಮೊನ್ನೆ ನಡೆದಂತ ಘಟನೆ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ನಮ್ಮ ದೇಶದ ಜನರ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ನಡೆಸಿದಂತ ಗುಂಡಿನ ದಾಳಿಯಲ್ಲಿ 26 ಜನ ಮೃತಪಟ್ಟಿದ್ದು. ಅದಕ್ಕೆ ಇವತ್ತು ನಮ್ಮೆಲ್ಲ ದುಃಖದಿಂದ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನ ಇವತ್ತು ಮಾಡಿ, ಇವತ್ತು ಸರ್ಕಲ್ನಲ್ಲಿ, ತುಳಜಾಭವಾನಿ ಸರ್ಕಲ್ನಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಮಹಾಸಭಾದ ಅಧ್ಯಕ್ಷರಾದಂತ ವಿಠಲದವರೇ, ಅಶೋಕ್ ಕಾಟಿಯವರೇ, ಹನುಮಂತ ನಿರಂಜನ್ ಅವರೇ, ಕಾಟಿವಿ ಅವರೇ, ಜಿಸೂರಿ ಅವರೇ, ಬುರ್ಬುರಿ ಅವರೇ, ಹಬೀಬ್ ಅವರೇ ಎಲ್ಲ ನೋಡ್ತಾ ಇದ್ದೀರಿ. ಯಾವಾಗ ನಮ್ಮ ದೇಶವನ್ನು ವಿಭಜನೆ ಆಯ್ತು ಅವಾಗ್ಲಿಂದ ಒಂದು ದಿವಸ ಸಹಿತ ನಾವು ಪಾಕಿಸ್ತಾನ ಮೇಲೆ ದಾಳಿ ಮಾಡಿಲ್ಲ, ನಮ್ಮ ಯಾರು ಹೋಗಿ ಅಲ್ಲಿ ಗುಂಡು ಹರಿಸಿಲ್ಲ. ಆದ್ರೆ ಇವತ್ತು 1947ರಲ್ಲಿ ಏನು ವಿಭಜನೆ ಆಯಿತು ಅವಾಗ್ಲಿಂದ ಇವತ್ತಿನ ಮಠ ಸಹಿತ ಭಾರತಕ್ಕೆ ತ್ರಾಸ ಕೊಡ್ಕೊಂತ ಬಂದಂತ ಯಾವ್ದಾದ್ರು ದೇಶ ಇದ್ರೆ ಅದು ಪಾಕಿಸ್ತಾನ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಷ್ಟು ಸಹನೆ ಮಾಡಿದ್ರು ಸಹಿತ ಇವತ್ತು ಆ ಪಾಕಿಸ್ತಾನ ಸುಮ್ಮನೆ ಕುಂದ್ರಾಗ್ತಾ ಇರಲಿಲ್ಲ. ಹಿಂದೂ ಬಹಳ ತ್ರಾಸ ಕೊಟ್ಟಿತ್ತು. ನರೇಂದ್ರ ಮೋದಿಜಿಯವರು ಹಿಂದೆ ಆದಂತ ಘಟನೆಗೆ ತಕ್ಕ ಉತ್ತರ ಯಾವ ರೀತಿ ಕೊಟ್ರು ಅಂದ್ರೆ, ಅವ್ರಿಗೆಲ್ಲ ಭಯೋತ್ಪಾದಕರಿಗೆ ಸರ್ವನಾಶ ಮಾಡಿಬಿಟ್ರು. ಹಾಗಾಗಿ ನಾ ಹೇಳುವುದಿಷ್ಟೇ ಇದೆ, ಇವತ್ತು ದೇಶಕ್ಕೆ ನಾವು ಬೆಂಬಲ ಕೊಡಬೇಕಾಗಿದೆ. ದೇಶದ ಜನರು ನಾವೆಲ್ಲ ಒಂದಾಗಬೇಕಾಗಿದೆ. ಹಾಗಾಗಿ ನರೇಂದ್ರ ಮೋದಿ ಅಂತ ನಾಯಕರಿಗೆ ಇವತ್ತು ನಾವೆಲ್ಲರೂ ಸಹ ಬೆಂಬಲ ಕೊಡಬೇಕಾಗಿದೆ. ಯಾಕಂದ್ರೆ ಇವತ್ತು ನಾವು ಸುಮ್ ಕುಂತೀವಿ ಅಂದ್ರೆ ಯಾವ ಧರ್ಮ ಅಂತ ಕೇಳಿ ಗುಂಡು ಹರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ನಾವು ಸುಮ್ ಕುಂದಿರಬೇಕಾ? ಹಾಗಾಗಿ ನಾ ಹೇಳುದಿಷ್ಟೇ, ಇವತ್ತೆಲ್ಲ ನಾವು ಒಂದಾಗಬೇಕಾಗಿತ್ತು. ಇವತ್ತು
ಇಂಥ ಜನರಿಗೆ ಹೊರಗೆ ಹಾಕುವಂತ ಕೆಲಸವನ್ನ ಆಗಬೇಕಾಗಿದೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಸಹಿತ ನೀರನ್ನ ಬಿಡುದಿಲ್ಲ ಅಂತೇಳಿ. ಆ ಸೊಳೆ ಮಗನ ಮಗ ಹೇಳ್ತಾನೆ, ಬುಟ್ಟು ಬೆಂಜಿರ್ ಬುಟ್ಟು ಮಗ ಹೇಳ್ತಾನೆ, ಆ ಸೊಳೆ ಮಗ ಏನ್ ಹೇಳ್ತಾನಂದ್ರೆ, ನೀವು ಏನಾರ ಮೋದಿಜಿಯವ್ರು ನೀರು ಬಂದ್ ಮಾಡಿದಾರಂದ್ರೆ ಇಲ್ಲಿಂದ ನಾವು ರಕ್ತನ ಹರಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾನೆ. ಆದ್ರೆ ಇಂಥ ಮಕ್ಕಳಿಗೆಲ್ಲ ದೇಶ ಯಾವಾಗ ನೋಡಿ ಬಿಟ್ಬಿಟ್ಟಿದೆ. ಹಾಗಾಗಿ ನಾ ಹೇಳುದಿಷ್ಟೇ, ಇವತ್ತು ಅವ್ರು ಏನ್ ಬೇಕಾದ್ ಹೇಳಿ, ಏನ್ ಬೇಕಾದ್ ಮಾತಾಡ್ಲಿ, ಆದ್ರೆ ಪಾಕಿಸ್ತಾನದ ಪರಿಣಾಮ ಖಚಿತ ಅನ್ನುವಂತ ಮಾತನ್ನ ಇವತ್ತು ಎಲ್ಲರೂ ಸಹಿತ ನಮ್ಮ ದೇಶದ ಜನ ಹೇಳ್ತಾ ಇದ್ದಾರೆ. ಇವತ್ತು ಮೋದಿಜಿಯವರು ಸಹಿತ ಪಣ ತೊಟ್ಟಿದ್ದಾರೆ. ಏನ್ ಹೇಳ್ಯಾರಂದ್ರೆ, ಇವತ್ತು ತಕ್ಕ ಉತ್ತರವನ್ನ ಪಾಕಿಸ್ತಾನ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬೆಂಜಿರ್ ಭುಟ್ಟೋ ಅವರ ಮಗ ಹೇಳ್ತಾನೆ, ನಾವು ರಕ್ತವನ್ನ ಹರಿಸ್ತೀವಿ ಅಂತ ಹೇಳಿ ನಾವೇನು ಬಳಿ ಹಾಕೊಂಡಿವೇನೋ ಅನ್ನುವಂತ ಮಾತನ್ನ ಇವತ್ತು ಬೆಂಜಿರ್ ಭುಟ್ಟೋ ಅವರ ಮಗಗೆ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಾವು ಎಲ್ಲರೂ ಸಹಿತ ಒಂದಾಗಬೇಕಾಗಿದೆ. ಇವತ್ತು ನಾಳೆ ಮುಂದಿನ ದಿವಸದಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಆತಂದ್ರೆ ಅವಾಗ ಎಲ್ಲವೂ ನಾವು ಸಹನ ಮಾಡ್ಬೇಕಾಗ್ತೈತಿ. ನಾಳೆ ಯುದ್ಧ ಆತಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬೋದು. ಯಾಕೆ ಪೆಟ್ರೋಲ್ ಜಾಸ್ತಿ ಆಗೈತೆ ಅಂತ ರೇಟ್ ಆಗೈತೆ ಅಂತ ಹೇಳಿ ನಾವು ಸಹನ ಮಾಡ್ಕೋಬೇಕು. ಅಕಸ್ಮಾತ್ ಏನಾದ್ರೂ ತೊಂದರೆ ಆದ್ರೆ ದೇಶದಲ್ಲಿ ಅದನ್ನ ನಾವು ಸಹನೆ ಮಾಡುವಂತ ಕೆಲಸವನ್ನ ಹಿಂದೂ ಧರ್ಮದವ್ರು ಮಾಡ್ಬೇಕು ಅನ್ನುವಂತ ಮನಸ್ಸನ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತು ಏನ್ ದಾಳಿ ಮಾಡಿದ್ದಾರೆ, 26 ಜನರ ಮೇಲೆ ಏನ್ ದಾಳಿ ಮಾಡಿದ್ದಾರೆ, ಅದಕ್ಕೆ ತಕ್ಕ ಉತ್ತರ ಬಹಳ ಜಲ್ದಿ ಒಳಗೆ ಸಿಗ್ತೈತೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ನಾವೆಲ್ಲ ಹಿಂದೂ ಧರ್ಮದವರು ಎಲ್ಲರೂ ಒಂದಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತು ಭಯೋತ್ಪಾದಕರು ಎಲ್ಲ ಕಡೆ ಇದಾರೆ. ಇವತ್ತು ಬರೀ ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ, ಇದು ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇದು ಕರ್ನಾಟಕದ ಅಷ್ಟೇ ಅಲ್ಲ, ಇದು ಮಹಾನಗರದಲ್ಲಿ ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲೂ ಸಹಿತ ಇವತ್ತು ಭಯೋತ್ಪಾದಕರು ಇದ್ದಾರೆ. ಯಾಕಂದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, 2016ರಲ್ಲಿ ನಾನು ಜಿಲ್ಲಾಧ್ಯಕ್ಷ ಇದ್ದೆ. ಅವಾಗ ಸಹಿತ ನನಗೂ ಸಹಿತ ಗನ್ಮ್ಯಾನ್ ಸೆಕ್ಯೂರಿಟಿ ಕೊಟ್ಟಿದ್ರು. ಯಾಕಂದ್ರೆ ನಿಮ್ಗೂ ಸಹಿತ ಹತ್ಯೆ ಮಾಡ್ತಾರಂತ ಭಯೋತ್ಪಾದಕರ ಲಿಸ್ಟ್ ಇದ್ರಿ ಅಂತೇಳಿ 2016ರಲ್ಲಿ ನನಗೂ ಗನ್ಮ್ಯಾನ್ ಸೆಕ್ಯೂರಿಟಿ ಕೊಟ್ಟಿದ್ರು. 3 ವರ್ಷ ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರು? ಇಲ್ಲೇನು ಭಯೋತ್ಪಾದಕರು ಅದಾರ ಅಂತ ಹೇಳಿ. ಹಾಗಾಗಿ ನಾ ಹೇಳುದಿಷ್ಟೇ, ಇವತ್ತು ಎಲ್ಲ ಕಡೆ ಭಯೋತ್ಪಾದಕರು ಇದ್ದೇ ಇದ್ದಾರೆ. ಆದ್ರೆ ನಮ್ಮ ಕಣ್ಣನ್ನ ಬರೀ 2 ಅಲ್ಲ, ಹಿಂದೂ ಸಹಿತ 2 ಅಂದ್ರೆ ಹಿಂದೂ ಸಹಿತ 2 ಕಣ್ಣನ್ನು ಇಟ್ಕೊಂಡು ಇವತ್ತು ನಾವು ಬಾಳೆ ಮಾಡಬೇಕು ಮತ್ತು ನಜರನ್ನು ಇಡಬೇಕು. ದೇಶಕ್ಕೆ ಬೆಂಬಲ ಮಾಡುವಂತ ಕೆಲಸಗಳನ್ನ ಇವತ್ತು ಮಾಡಬೇಕು ಮತ್ತು ದೇಶಕ್ಕೆ ಬೆಂಬಲ ಕೊಡುವಂತ ಕೆಲಸವನ್ನು ಎಲ್ಲರೂ ಮಾಡ್ಬೇಕು ಅನ್ನುವಂತ ಮಾತು ಹೇಳ್ತಾ ನನ್ನ ಮಾತನ್ನು आतंकवादी हिजड़ाનું काम કરે છે. हिजड़ा चाहिए, ये तामसो ने हिजड़ा चाहिए. ये कहा चाहिए काम करेला लेकिन खराब काम करे जाए. तामसो इसी तरह ये नानी करता है. चले ये पाप आतंकवाद से हमारा हिंदुस्तान में हमारा प्रवासी हमारा हिंदू लोगों के हिंदू हमारा लोगों से देखा गया काश्मीर में. काश्मीर देखा गया है. काश्मीर सृष्टि सौंदर्य देखा गया है. राजा हनीमून करा गया है. त्याच्यामध्ये काय तर हात काय बी नाही, एक बरी बी नाही. त्याच्यामध्ये काचे कुठची मारून काय त्याचा ते हरामी असतो, त्याचा कोणता इनाम पैदा असतो. ऐसा म्हणजे काचे ये मुझे बोलूच की एवढे काचे ये पाकिस्तानी काम आहे. ऐकायचं ये स्ट्राईक आहे सब्जी कसं चलतो नाही. आणि काचे बंबारमेंट केली का बॉम्ब घाली का काचे चार तुकडा केला तरच काचे एक लेवल नेवायचं. तेव्हा जेवढे मस्ती तुरायचं तोपर्यंत मस्ती तुरतो नाही का. मुली तो रिक्वेस्ट करू शकतो. देखो तर मुलीचे काचे सब्जेक्ट मेंबरचे ते काचे तर वाघा बॉर्डरचे बंद करायचे. 5 काचे हिंदू वॉटर नदी काचे ते पाणी जाऊन ते बंद करायचे. ते काचे राजकीय लोक आव्हान बंद करायचे. 5 थोडा जण काचे पाकिस्तान ठिकाचे औषध हॉस्पिटल न्यायचे. थोडे बी काचे 49 थोडे इकडायचे. 49 ते वापस चालू करायचे इकडायचे. आता आम्ही काचे ते काय हे करायचं खूप विचार करायचा. आम्ही सगळी बेंबल देवा आणि काय चाहू मोदी तो बोलाने काय क्या तर आहे तो काचे पाकिस्तान आहे. आम्ही 7 करोड शिकत आहे. आम्ही काचे 4 तुकडा केला तर ते एक लेवल नेवायचं. तो थोडे औतून ಸಂಜೆ ಮುಸ್ಸಂಜೆ ವೇಳೆಗೆ ಬಹಳ ದುಃಖದಾಯಕವಾದ ಎದುರಿಗೆ ಬಂದಿದ್ದೇವೆ. ಅದರಲ್ಲಿ ಪುಲ್ವಾಮಾ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಆದಂತ 26 ಮಂದಿ ಕಗ್ಗೋಲೆ ಅದನ್ನು ಖಂಡಿಸಿ ನಾವು ಎಲ್ಲ ಅದಕ್ಕೆ ಬಂದಿದ್ದೇವೆ. ಇಲ್ಲಿ ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ನೋಡಿದೆ.
ನೈಜರ ಅಗಳ್ಳಿ ಅಗಳ್ಳಿ ಹಾಂ ಅಗಳ್ಳಿ. ಮತ್ತು ಇನ್ನೊಂದು ವಿಷಯ ಅಂದರೆ ಆಗ ನಮಗೆ ಅವರು ಪಾಪ ಇನ್ನೋಸೆಂಟ್ ಮಂದಿ ಕಾಶ್ಮೀರ ನೋಡಲಿಕ್ಕೆ ಆಗ ಫ್ಯಾಮಿಲಿ ಎಂಜಾಯ್ ಮಾಡ್ಲಿಕ್ಕೆ ಹೋದವರು ಅವ್ರ ಕೈಯಲ್ಲಿ ಬಂದೂಕು ಇದ್ದಿದ್ದಿಲ್ಲ ಎಂತ ತಲವಾರು ಇದ್ದಿದ್ದಿಲ್ಲ ಅಂಥ ಮಂದಿಗೆ ನಿಮ್ಮದು ಧರ್ಮ ಯಾವುದು ಇವನ್ ಕೆಲವೊಬ್ಬರಿಗೆ ಇವು ತಗೊಂಡ ಪ್ಯಾಂಟ್ ತೆಗೆದು ಅದು ಇವು ಅಂತ ಬಸ್ ಕೆಲಸ ಮಾಡಿದ್ದಾರೆ ಮತ್ತು ಅವರು ಗುಂಡು ಹೊಡೆದು ಸಾಯಿಸಿದ್ದಾರೆ. ಅದನ್ನ ನೋಡಿದ್ರೆ ನಮಗೆಲ್ಲ ಮೈ ಜುಮ್ ಅನಿಸ್ತೈತಿ. ಆ ಸಿಚುವೇಶನ್ ನಾವಿದ್ದು ನಮ್ಮ ರಕ್ತ ಕುದಿಲಿಕ್ಕತ್ತೈತಿ ಇವತ್ತಿನ ದಿವಸ. ಅದಕ್ಕೆ ನಾವು ತೋರಿಸ್ಲಿಕ್ಕತ್ತೇವೆ ಅದು ಅಂದಾಗ ಆಗಬಾರ್ದಿತ್ತು. ಅದಕ್ಕೆ ನರೇಂದ್ರ ಮೋದಿ ಅವರು ಒಂದು ಚಲೋ ಸ್ಟೆಪ್ ತಗೊಂಡಾರೆ. ಯಾಕಂದ್ರೆ ಅವರು ಸಿಂಧೂ ನದಿ ನೀರಿನ ಬಂದ್ ಮಾಡಿದ್ದಾರೆ. ಇವತ್ತು 80% ಆಫ್ ಅಗ್ರಿಕಲ್ಚರ್ ಪಾಕಿಸ್ತಾನದ ಟಫ್ ಆಗ್ಲಿಕ್ಕೆ ಇನ್ನೊಂದು 8-10 ದಿವಸ ಒಳಗೆ ಅವ್ರಿಗೆ ಇಂಡಸ್ಟ್ರಿ ಎಲ್ಲ ಪೂರ ಬಂದ್ ಆಗ್ಬಿಡ್ತಾವ. ಯಾಕಂದ್ರೆ ಸಿಂಧೂ ನದಿ ನೀರು ಮುಟ್ಟಿದ್ರೆ ಅವರಿಗೆಲ್ಲ ಕೆಲಸ ಅವರಿಗೆಲ್ಲ ಇದು ಮತ್ತೆ ವಾಘಾ ಬಾರ್ಡರ್ ಅವೆಲ್ಲ ಇನ್ಕಮಿಂಗ್ ಏನು ಟೆರರಿಸ್ಟ್ ಬರ್ತಾರಲ್ಲ ಅವೆಲ್ಲ ಬಂದ್ ಮಾಡಿಬಿಟ್ಟಾರೆ. ಮತ್ತು ಇಲ್ಲಿಂದ ಟೆಂಪರರಿ ಏನು ಪಾಕಿಸ್ತಾನದಿಂದ ಭಯೋತ್ಪಾದಕರಾಗಲಿ ಯಾರಾಗಲಿ ಬಂದಿದ್ದಾರಲ್ಲ ಟೆಂಪರರಿ ವೀಸಾದ ಮೇಲೆ ಅವರೆಲ್ಲ ವೀಸಾ ಕ್ಯಾನ್ಸಲ್ ರದ್ದು ಮಾಡಿ ಅವರು ವಾಪಸ್ ಹೋಗ್ಲಿಕ್ಕೆ 48 ಗಂಟೆಗಳ ಟೈಮ್ ಕೊಟ್ಟಿದ್ದಾರೆ. ಈಗಾಗಲೇ ಒಂದು 2-3 ಸಾವಿರ ಮಂದಿ ವಾಘಾ ಬಾರ್ಡರ್ ಮೇಲೆ ಕ್ಯೂ ಹೊತ್ತೆ ನಿಂತಾರೆ ವಾಪಸ್ ಹೋಗ್ಲಿಕ್ಕೆ. ಅವ್ರನ್ನೆಲ್ಲ ಹೆಣ್ಣೆಣ್ಣೆ ತೊಗೊಂಡು ಅದೆಲ್ಲ ಮಾಡ್ತಾರೆ. ಅಷ್ಟೇ ಸಾಲದು ನಮಗೆ ನಮ್ಮ ರಕ್ತ ಶಾಂತ ಆಗಬೇಕಪ್ಪ ಅಂತ ಹೇಳಿದ್ರೆ ಅದರ ಮೇಲೆ ಅಟ್ಯಾಕ್ ಆಗಲಿಕ್ಕೆ ಬೇಕು. ಮತ್ತು PO% ಕಾಶ್ಮೀರದಿಂದ POK ಅದು ಇದೇ ಜನರಲ್ ಒಳಗೆ POK ವಶಪಡಿಸಿಕೊಳ್ಳಬೇಕಂತೇಳಿ ನನಗೆ ವಿನಂತಿ. ಮತ್ತು ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಇಂದು ಈ ಶ್ರದ್ಧಾಂಜಲಿ ಸಭೆಗೆ ಉಪಸ್ಥಿತರಿರತಕ್ಕಂಥ ಯಾವತ್ತು ಸಮಾಜದ ಗುರು ಹಿರಿಯರೇ, ಯುವಕರೇ, ದೇಶಾಭಿಮಾನವುಳ್ಳಂಥ ಯಾವತ್ತು ದೇಶ ಪ್ರೇಮಿಗಳೇ, ಇವತ್ತು ನಾವು ಯಾಕಾಗಿ ಸೇರಿದ್ದೇವೆ? ಇದು ಒಂದು ದುಃಖದ ವಿಷಯ. ಒಂದು ಕಡೆ ಕಾಶ್ಮೀರವನ್ನ ವೀಕ್ಷಣೆ ಮಾಡಲಿಕ್ಕೆ ಹೋದಂತಹ ನಮ್ಮ ಜೋಡಿಗಳನ್ನ ಸಂತೋಷ ಪಡಲಿಕ್ಕೆ ಹೋಗಿರತಕ್ಕಂತಹ ಕುಟುಂಬಗಳಿಗೆ ಭಯೋತ್ಪಾದಕರು ಅವರ ಧರ್ಮವನ್ನ ಕೇಳ್ತಾರ. ಅವರ ಧರ್ಮವನ್ನ ಕೇಳಿ ಅವರ ಪ್ಯಾಂಟನ್ನ ಬಿಚ್ಚಿಸ್ತಾರ. ನೋಡಿ, ನಾವು ಇಲ್ಲಿ ಹಯಾಗಿ ಮಕ್ಕೊಂಡಿದ್ದೀವಿ, ಆದರೆ ಅಲ್ಲಿ ಹೋದಂತಹ ನಮ್ಮ ಹಿಂದೂ ಬಂಧುಗಳು ಆರಾಮವಾಗಿ ಸಂತೋಷವಾಗಿ ಶಾಲೆ ರಜೆಗಳಿದಾವ, ಪರೀಕ್ಷೆ ಮುಗಿದಿದಾವ, ನಮ್ಮ ಕಾಶ್ಮೀರವನ್ನ ನೋಡ್ಬೇಕು. ಮೋದಿಜಿಯವರು ಬಂದ್ಮೇಲೆ 370 ತೆಗೆದಿದಾರ. ಕಾಶ್ಮೀರ ಸುಧಾರಣೆ ಆಗ್ತಾ ಇದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನ ನಾವು ನೋಡ್ಬೇಕು ಅಂತ ವೀಕ್ಷಣೆಗೆ ಹೋದಂತಹ ಹಿಂದೂ ಬಂಧುಗಳಿಗೆ ಒಬ್ಬೊಬ್ಬರನ್ನಾಗಿ ಕೊಂದಾಕಿದಾರ. ಇದು ನಾವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು 147 ಕೋಟಿ ಜನ ನಾವು ಖಂಡಿಸ್ತೇವೆ. ಇದರಲ್ಲಿ ಒಬ್ಬರಾದರೂ ಬೆಂಬಲಿಸಿದರೆ ಅವರು ಭಾರತೀಯರಲ್ಲ. 147 ಕೋಟಿ ಜನರು ಕೂಡ ನಾವು ಭಾರತೀಯರು ಅದನ್ನು ಖಂಡಿಸ್ತೇವೆ. ಅದನ್ನು ಬೆಂಬಲಿಸುವಂತಹ ಸಿದ್ದರಾಮುಲ್ಲಾ ಖಾನ್ ಅಂತವ್ರು ಯಾರಿದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಮೋದಿಜಿಯವರು ಹೇಳಿದಾರ 27ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ರು. ಯಾರು ವೀಸಾವನ್ನ ತೆಗೆದುಕೊಂಡು ಬಂದಿದ್ದೀರಿ ನೀವು ಹೋಗ್ರಿ. ಮೆಡಿಕಲ್ ಅಥವಾ ಶಿಕ್ಷಣಕ್ಕಾಗಿ ಯಾರು ಬಂದಿದ್ದೀರಿ 29ರ ಒಳಗಾಗಿ ನೀವು ಹೋಗ್ಬೇಕು. ಯಾಕಂದ್ರ ಅದೇ ರೀತಿ 27ರ ಒಳಗಾಗಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನ ಪಾಕಿಸ್ತಾನದನ್ನೇ ಹೊಳಿ ಬರಬೇಕು ಅಂತ ಆದೇಶ ಕೊಟ್ಟಿದಾರ. ಇದು ಏನು ಇಂಡಿಕೇಶನ್ ಕೊಡ್ತದಂದ್ರ ನಮ್ಮ ದೇಶದ ಪ್ರಧಾನಿ ಸುಮ್ಮನೆ ಕೂತ್ಕೊಂಡಿಲ್ಲ. ಕೇವಲ ವಾಟರ್ ಬಂದ್ ಮಾಡಿ ನೀರು ಬಂದ್ ಮಾಡಿ ಕುಂತಿಲ್ಲ. ಇನ್ನು ಅವರ ರೇಷನ್ ಪಾನಿ ಬಂದ್ ಆಗ್ತದ. ರೇಷನ್ ಪಾನಿ ಬಂದಾಗುವುದಲ್ಲ. ಬರಲಿರುವ ದಿನದಲ್ಲಿ ಯುದ್ಧದ ಕಾರ್ಮೋಡ ನಾವು ಕಾಣ್ತಾ ಇದ್ದೇವೆ. ಮಾನ್ಯ ಪ್ರಧಾನಮಂತ್ರಿಗಳು
ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ. प्रधानी जी अब आगे बढ़ो, हम देश के वासी तुम्हारे साथ है. ಇವತ್ತು ಈಗಾಗಲೇ ನಮ್ಮ ಸೋದರರು ಹೇಳಿದಂಗೆ, ಸುಲಿಬಲಿ ಅವರು ಹೇಳಿದಂಗೆ, ದೇಶದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಾಗಬಹುದು, ದವಸ ಧಾನ್ಯದ ಬೆಲೆ ಹೆಚ್ಚಾಗಬಹುದು. ಆದರೆ ನಮ್ಮ ಭಾರತ ಸುಭದ್ರವಾಗಿರಬೇಕಾದ್ರೆ, ಮುಂದಿನ ಪೀಳಿಗೆ ಸಂತೋಷವಾಗಿರಬೇಕಾದರೆ ನಾವು ಇವತ್ತು ಕಠೋರವಾದ ನಿರ್ಣಯ ತಗೊಳ್ಳುವಂತ ಅವಶ್ಯಕತೆ ಇದೆ. 1947ರಲ್ಲಿ ದೇಶ ವಿಭಜನೆ ಮಾಡುವ ಸಂದರ್ಭದಲ್ಲಿ ಸ್ಪಷ್ಟವಾದ ನಿರ್ದೇಶನ ಇದೆ. ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಆಗಿದೆ. ಪಾಕಿಸ್ತಾನವನ್ನು ಪಡೆದಂತಹ ಆ ಮುಸ್ಲಿಂ ಬಂಧುಗಳು ಇವತ್ತು ಕೂಡ ಇಲ್ಲಿದ್ದಾರೆ. ಅವರು ಭಾರತ ದೇಶದ ಪ್ರಜೆಗಳಾಗಿ ಬದುಕುತ್ತಿದ್ದರೆ ಬದುಕಬೇಕು. ಅವರಿಗೆ ಆ ದೇಶದ ಮೇಲೆ ವ್ಯಾಮೋಹ ಇದ್ದರೆ ಅವರು ಹೋಗ್ಬಹುದು, ನಮ್ದೇನು ಅಭ್ಯಂತರ ಇಲ್ಲ. ಆ ಸಂದರ್ಭದಲ್ಲಿ ದೇಶ ವಿಭಜನೆ ಆದಾಗ ಅವರ ಪ್ರಜೆಗಳು ಇಲ್ಲಿಂದ ಸುರಕ್ಷಿತವಾಗಿ ಹೋದ್ರು, ನಮ್ಮ ಬಂಧುಗಳು ಅಲ್ಲಿಂದ ಹೆಣವಾಗಿ ಬಂದ್ರು. ಅದು ಇದುವರೆಗೂ ನಾವು ಮರ್ತಿಲ್ಲ. ಅದೇ ಒಂದು ಕೃತ್ಯ ಇಲ್ಲಿವರೆಗೂ ನಡೀತಾ ಬಂದಿದೆ. ಮಾನ್ಯ ಪ್ರಧಾನಮಂತ್ರಿಗಳೇ, ನರೇಂದ್ರ ಮೋದಿ ಜಿ, ಜಬ್ ತಕ್ ಆಪ್ ಹೈ ಯೇ ಹೋ ಸಕ್ತಾ ಹೈ, ನಿಮ್ಮ ಕೈಯಲ್ಲಿದೆ, ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ಮುಂದೆ ಯಾವನು ಷಂಡ ಬಂದ್ರೆ ಈ ಕೆಲಸ ಮಾಡಕ್ ಆಗುದಿಲ್ಲ. 56 इंच के छाती वाला जो प्रधानी है, उनके हाथ से काम होने वाला है. ದಯವಿಟ್ಟು ಇದು ಮಾಡಿ. ನಿಮ್ ಜೊತೆಗೆ ನಾವಿದ್ದೀವಿ. ಒಂದು ಹೊತ್ತು ಅಲ್ಲ, ಒಂದು ವಾರದವರೆಗೆ ನಮಗೆ ಅನ್ನ ಸಿಗಲಿಲ್ಲ ಅಂದ್ರು ನಾವು ನೀರು ಕುಡಿದಾದ್ರೂ ಬದುಕ್ತೇವೆ. ಆದ್ರೆ ಈ ಹೇಳಿ ಹಂಗೆ ಬದುಕೋದು ನಮಗೆ ಬೇಕಾಗಿಲ್ಲ. ಇದು ಸಾಕಾಗೋಗ್ಯದ. ಪ್ರತಿಯೊಂದು ಮೊನ್ನೆ ನೋಡಿದ್ರೆ ಬಾಂಗ್ಲಾದೇಶ, ಈಗ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ದೇಶದ ಕಾನೂನನ್ನು ನಂಬುದಾದ್ರೆ ಇರ್ಲಿ, ದೇಶದ ಕಾಯ್ದೆ ಸಂವಿಧಾನ ನಂಬುದಾದ್ರೆ ಇಲ್ಲಿ ಇರ್ಲಿ. ನಮ್ಮ ದೇಶದ ಅನ್ನ ನೀರು ತಗೊಂಡು, ನಮ್ಮ ದೇಶದ ಎಲ್ಲ ಸವಲತ್ತುಗಳನ್ನು ತಗೊಂಡು ನಮ್ಮ ಮೇಲೆ ಕಲ್ಲು ಹೊಡೆಯುವಂತ ನೋವು ಬಿಡಬಾರದು. ಅವ್ರಿಗೂ ಕೂಡ ಗುಂಡಿಕ್ಕಿ ಕೊಲ್ಲಬೇಕು ಅನ್ನುವಂತ ಆದೇಶ ಪ್ರಧಾನಿಯಿಂದ ಬರಬೇಕು. ಇಲ್ಲಿಯ ಜಿಲ್ಲಾ ಒಬ್ಬ ಸಚಿವರು ಹೇಳ್ತಾರೆ, ಪ್ರಧಾನಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಅರೆ ಬಾಬಾ, ತೂ ಕ್ಯಾ ಹೈ, ನಿನ್ನ ಕೆಲಸ ಏನು ಅದನ್ನ ನೋಡು. ಕಾರ್ಪೊರೇಷನ್ ಕಸ ಹೊಡೆಯುವುದು, ಆ ಕಸ ಹೊಡೆಯೋದು ಕೆಲಸ, ಭಂಗಿ ಕೆಲಸ ಭಂಗಿದು, ಅದನ್ನಷ್ಟ ನೀ ನೋಡ್ಕೋ. ಪ್ರಧಾನ ಮಂತ್ರಿಗೂ ಗೊತ್ತದ, ಪ್ರಧಾನಿಗಳು ಆದ ಮೇಲೆ ಎಷ್ಟು ದೇಶ ಸುತ್ತಿದಾರ, ನೀ ಖಾಲಿ ಲೆಕ್ಕ ಹಾಕೊಂಡ್ ಕುಂದರ. ನಮ್ಮ ಪ್ರಧಾನಿಗಳ ಬಗ್ಗೆ ಯಾವನೇ ಮಾತಾಡಿದ್ರು ದೇಶದ್ರೋಹಿ ಅಂತ ನಾವು ಘೋಷಣೆ ಮಾಡ್ಬೇಕಾಗ್ತದ. ನಾವು ಇಲ್ಲಿ ಪಕ್ಷಪಾತ ನೋಡಕ್ ಕುಂತಿಲ್ಲ. ನಮ್ಮ ದೇಶ ಉಳಿಬೇಕು. ದೇಶ ಉಳಿದರೆ ಮುಂದೆ ನೀವು ರಾಜಕೀಯ ಮಾಡ್ತೀರಿ. ನಿಮ್ಮ ರಾಜಕೀಯ ಮಾಡುವ ಸಲುವಾಗಿ ಈ ಮುಲ್ಲಾಗಳನ್ನ ನೀವು ಸಪೋರ್ಟ್ ಮಾಡುವುದಕ್ಕೆ ಏನಾದರೂ ನೀವು ಹೇಳಿಕೆ ಕೊಟ್ರೆ ಭವಿಷ್ಯದಲ್ಲಿ ನಿಮಗೂ ಕೂಡ ಕತ್ತ ಮಾಡಿ ಬದುಕುವಂತ ದಿನ ಬರ್ತದೆ ಅನ್ನುವಂತ ಎಚ್ಚರಿಕೆ ಮಾತನ್ನು ಕೊಡುತ್ತಾ, ಮಾನ್ಯ ಪ್ರಧಾನಿ ಮಂತ್ರಿಗಳು ಈ ತೆಗೆದುಕೊಳ್ಳುವಂತ ಯಾವುದೇ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ. ಅದೇ ರೀತಿ ಮುಖ್ಯಮಂತ್ರಿಗಳು ದಯವಿಟ್ಟು ತಮ್ಮ ಕಾಯ ಅನ್ನೋದ ತಾವು ನೋಡ್ಕೊಳ್ಳಿ. ದೇಶದಲ್ಲಿ ಅಜಾಗೃತಿ ಹುಟ್ಟಿದಾಗ ಏನು ಮಾಡಬೇಕು, ಅಲ್ಲಿ ರಕ್ಷಣಾ ಮಂತ್ರಿಗಳಿದ್ದಾರೆ, ಪ್ರಧಾನಮಂತ್ರಿಗಳಾದಾರ, ರಾಷ್ಟ್ರಪತಿಗಳಾದಾರ. ಯುದ್ಧ ಮಾಡುವುದನ್ನ ಬೇಡ ಅನ್ನೋದಕ್ಕ ನಿಮಗೆ ಯಾರು ಕೇಳಿಲ್ಲ. ನಿಮ್ಮ ಯೋಗ್ಯತೆ ಆ ಲೆವೆಲಿಗೆ ಇನ್ನೂ ನೀವು ಬಂದಿಲ್ಲ. ನಿಮ್ಮ ಸಲಹೆ ನಾವು ಕೇಳೂ ಇಲ್ಲ. ಇನ್ನು ಮೇಲೆ ಈ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ರೆ ಅವರ ಬಗ್ಗೆನೆ ಪ್ರತಿಭಟನೆ ಹಮ್ಕೋಬೇಕಾಗ್ತದ. ನಿಮ್ದು ಕೂಡ ರಕ್ತದಲ್ಲಿ ಏನೋ ಮಿಸ್ಟೇಕ್ ಅಂತ ನಾವು ಭಾವಿಸ್ಬೇಕಾಗ್ತದ ಅನ್ನುವಂತ ಮಾತನ್ನ ಹೇಳಿ, ನಿಮಗೆ ದೇಶ ದ್ರೋಹಿ ಅಂತ ಯಾಕೆ ಕರಿಬಾರ್ದು ಅನ್ನುವಂತ ಮಾತನ್ನ ಹೇಳುತ್ತಾ, ದಯವಿಟ್ಟು ನಾಲಿಗೆ ಮೇಲೆ ಹಿಡಿತಾ ಇರ್ಲಿ ಅಂತ ಹೇಳುತ್ತಾ, ಈ 26 ಜನ ನಮ್ಮ ಹಿಂದೂ ಬಂಧುಗಳು ಇವತ್ತು ಭಗವಂತನ ಪಾದ ಸೇರಿದಾರ. ಅವರಿಗೆ
ನಾವು ಶ್ರದ್ಧಾಂಜಲಿ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗ್ಯದ. ಇವತ್ತು ಶ್ರದ್ಧಾಂಜಲಿ ಸಭೆಯೊಂದಿಗೆ ಆ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸುವಂತ ಶಕ್ತಿ ದೇವಿ ಜಗನ್ಮಾತೆ ಜಗದಂಬೆ ತುಳಜಾ ಭವಾನಿ ರಾಜರಾಜೇಶ್ವರ ಸಹಸ್ರಾರ್ಜುನ ನೀಡಿ ಆ ಕುಟುಂಬದ ಜೊತೆಗೆ ನೀವು ಎಲ್ಲರೂ ಕೂಡಿ ಅವರಿಗೆ ಸ್ಪಂದನೆ ಕೊಡೋಣ. ಸರ್ಕಾರ ಅವರಿಗೆ ಸೂಕ್ತವಾದಂತ ಒಂದು ಆಧಾರ ಸ್ತಂಭವಾಗಿ ನಿಲ್ಬೇಕು ಅನ್ನುವಂತ ಮಾತನ್ನು ಹೇಳಿ ಏನು ಮೊನ್ನೆ 22ನೇ ತಾರೀಕಿನ ದಿವಸ 26 ಜನರು ಹುತಾತ್ಮರಾದರು. ನಮ್ಮ ದೇಶದ ಪ್ರವಾಸಿಗರವರು ಏನು ಇವತ್ತು ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ಅಂತೇಳಿ ಸುಮಾರು ಒಂದು 7-8 ವರ್ಷಗಳಿಂದ ಮೋದಿಯವರು ಕಾಶ್ಮೀರದಲ್ಲಿ ಒಳ್ಳೆಯ ಒಂದು ವಾತಾವರಣ ಹುಟ್ಟಿತ್ತು. ಹೋದ ವರ್ಷ ಕೂಡ ನಾವು ಕೂಡ ಅಲ್ಲಿ ಹೋದಾಗ ಪ್ರವಾಸಿಗರು ಇಷ್ಟು ದೊಡ್ಡವಾಗಿ ಬರ್ತಿದ್ರು. ಅದು ಒಂದೇ ಉದ್ದೇಶ ಅವರು ಅಲ್ಲಿ ಕೂಡ ಹೇಳ್ತಿದ್ರು, ಇಲ್ಲ ಮೋದಿಜಿಯವರು ಬಂದ ಮೇಲೆ ಇವತ್ತು ಶಾಂತಿ ಕಾಪಾಡ್ತಾ ಇದೆ. ಮತ್ತು ಕಾಶ್ಮೀರದ ಜನರು ಕೂಡ ಕೆಲವೊಂದು ಜನರು ಉಗ್ರಗಾಮಿ ಇರ್ಬೋದು, ಅಲ್ಲಿ ಜನರು ಭಾರಿ ನೆಮ್ಮದಿಯಾಗಿ ಅವರು ಬಾಳ್ತಾ ಇದ್ರು. ಇಲ್ಲ ರೀ, ಮೋದಿಯವರು ಬಂದ ಮೇಲೆ ನಮ್ಮ ಒಟ್ಟು ಜೀವನ ಬಹಳ ಚೆನ್ನಾಗಿ ನಡೀತಾ ಇದೆ ಮತ್ತು ಟೂರಿಸ್ಟ್ ಜನ ಬಹಳ ಜನ ಬರ್ತಾ ಇದ್ದಾರೆ. ನಾವು ಬಹಳ ಸಂತೋಷದಿಂದ ಇವತ್ತು ನಾವು ಮೋದಿಯವ್ರಿಗೆ ನೆನಸ್ತಾ ಇದ್ದೇವೆ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಆದರೆ ಏನು ಒಂದು ವರ್ಷದಿಂದ ಒಂದು 6 ತಿಂಗಳಿಂದ ನ್ಯಾಷನಲ್ ಕಾನ್ಫರೆನ್ಸ್ ಏನು ಅಧಿಕಾರಿ ಬಂತು, ಅಧಿಕಾರಿ ಬಂದ ಮೇಲೆ ಇದು ಒಂದು ಮತ್ತು ದೊಡ್ಡ ಚೆನ್ನಾಗಿದೆ. ಅವ್ರು ಬಂದ ಮೇಲೆ ಏನು ಪಹಲ್ಗಾಮದಲ್ಲಿ ಇರುವಂತ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಪಹಲ್ಗಾಮ್ನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೇ ನಡ್ಕೊಂತ ಹೋಗ್ಬೇಕು, ಇಲ್ಲಿ ಕುದುರೆ ಮೇಲೆ ಹೋಗಿ ವಾಪಸ್ ಕುದುರೆ ಮೇಲೆ ಬರಬೇಕು. ಮತ್ತು ಮಿನಿ ಸ್ವಿಟ್ಜರ್ಲ್ಯಾಂಡ್ ಭಾರಿ ನೋಡುವಂತ ಸ್ಥಿತಿ ಜಾಗ ಅದು. ಆ ಜಾಗದಲ್ಲಿ ನಮ್ಮ ಹೋದ ಪ್ರವಾಸಿಗರ ಮೇಲೆ ಹಿಂದೂಗಳಂತ ನೋಡಿ ಹುಡುಕಿ ಹೊಂದಿದಾರಲ್ಲ, ಇವರು ಪಾಪಿಗಳು, ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏನು ಒಂದು ಘಟನೆ ಆಗಿದೆ, ಆ ಘಟನೆ ಆದ ಮೇಲೆ ನಾವು ಟಿವಿ ಬಿಟ್ಟು ಸರಿದಿಲ್ಲ. ಒಂದು ನಮ್ಮ ಮನೆಯಲ್ಲಿ ಒಂದು ಏನು ಅನಾಹುತ ಆದ್ರೆ ಯಾವ ರೀತಿ ಆಗತ್ತೆ ಆ ನಮ್ಮನೆ ನಮ್ಮೆಲ್ಲರಿಗೂ ಆಗಿದೆ. ಹಿಂದೂ ಮಂದಿಗೆ ಬಹಳ ದುಃಖ ಆಗಿದೆ. ಅದು ದುಃಖವನ್ನು ಮೋದಿಯವರು ಒಳ್ಳೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕಾಯಬೇಕು. ಏನು ಅವತ್ತು ಪಾಕಿಸ್ತಾನದವರು ಈ ಕುತಂತ್ರವನ್ನು ಮಾಡಿ ನಮ್ಮ 26 ಜನರಿಗೆ ಒಗ್ಗಣೆ ಮಾಡಿ, ಅದು ಏನು ಅವರ ಜೊತೆ ಇದ್ದಂತ ಹೆಣ್ಣು ಮಕ್ಕಳಿಗೆ ನೀವು ಹೋಗಿ ಮೋದಿಯವರಿಗೆ ಹೇಳಂತೇಳಿ ಹೇಳಿದಾರಲ್ಲ, ಇದು ಅವರಿಗೆ ತಕ್ಕ ಪಾಠ ಮೋದಿಜಿಯವರು ಪಟ್ಟೆ ಕೊಡ್ತಾರಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾಯೋಣ. ಈ ಏನು ಒಂದು ಇವರು 26 ಜನರ ನಮ್ಮ ಭಾರತ ದೇಶ ಹಿಂದೂಗಳ ಮೇಲೆ ಕೊಗ್ಗಲಿ ಮಾಡಿದಾರಲ್ಲ, ಅವ್ರು 26 ಅಲ್ಲ, ಅವರು ನಮ್ಮ ಮೇಲೆ ಕೂಡ ನಾವು ಹಿಂದೂ ಮೇಲೆ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೋದಿಜಿಯವರಿಗೆ ಫುಲ್ಲಾಗಿ ಸಪೋರ್ಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಈ ಸಂದರ್ಭ ಹೇಳುತ್ತಾ, ಏನು ಇವತ್ತು 26 ಜನರ ಒಂದು ಕೊಗ್ಗಲಾಗಿದೆ, ಅವರಿಗೆ ನಾವು ಹುಬ್ಬಳ್ಳಿ SSK ಸಮಾಜದ ಮಹಾಸಭಾದಿಂದ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ.